ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಇವತ್ತು ಬುಧವಾರ ಗಂಟೆ ಈಗ 7:30 ಆಯಿತು. ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ನಾನು ಅಂದರೆ 7 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಈಗ ಬಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಕೆಲಸ ಆಗಬೇಕು. ನಿನ್ನೆ ಅಕ್ಕನ ಮಗಳು ಬರ್ತಡೆ, ಮನಸ್ವಿ ಬರ್ತಡೆಗೆ ಹೋಗಿದ್ವಿ. ಬರೋಷ್ಟೊತ್ತಿಗೂ ರಾತ್ರಿ 10 ಕಾಲ ಆಯಿತು. ಬಂದ ತಕ್ಷಣ ಮಲ್ಕೊಂಡ್ಬಿಟ್ವಿ. ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ವಲ್ಲ, ಹಂಗಾಗಿ ಮಲ್ಕೊಂಡ್ಬಿಟ್ವಿ. ಹಾಗೆಯೇ ನೋಡಿ, ಚಿಯಾ ಸೀಡು ಮತ್ತು ದ್ರಾಕ್ಷಿ, ಕೆಂಪು ಸಕ್ಕರೆ ಎಲ್ಲ ನೆನೆಸಿದ್ದೆ ರಾತ್ರಿ. ಈಗ ತಿನ್ನಬೇಕು. ಇನ್ನೂ ಏನು ಕೆಲಸ ಆಗಲಿಲ್ಲ. ಇವತ್ತು ಬೆಳಗ್ಗೆನೇ ಎದ್ದೆ, ಸುಮ್ಮನೆ ಆರಾಮಾಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ದಾಯಿತು. ಸ್ವಲ್ಪ ಫೋನ್ ನೋಡಿಕೊಂಡು ಈಗ ಬಂದ್ಬಿಟ್ಟು ಕೆಲಸ ಶುರು ಮಾಡೋಣ ಅಂತೇಳಿ. ಇವತ್ತು ರಜಾ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ನೆನ್ನೆ ಇಂಡಿಪೆಂಡೆನ್ಸ್ ಡೇ ಅವ್ರ ಸ್ಕೂಲಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದರು. ತನು ಹೋಗಿರಲಿಲ್ಲ ಅಷ್ಟೇ. ಯಾಕಂತಂದರೆ ಫೇಸ್ಬುಕ್ ಲೈವಲ್ಲೇ ನಾವು ನೋಡ್ಬೋದಿತ್ತು. ಹೋಗ್ಬೋದಿತ್ತು, ಬಿಡ್ಬೋದಿತ್ತು. ಅವಳು ಕಾಂಪೀಟ್ ಮಾಡಿರಲಿಲ್ಲ. ಅವಳು ಆ್ಯಕ್ಚುಲಿ ಅವ್ರ ಕ್ಲಾಸಿಂದ ಒಂದು ಗ್ರೂಪ್ ಸಿಂಗಿಂಗ್ ಇತ್ತು ಕಾಂಪಿಟೇಷನು. ಅದನ್ನ ಆಡಿದ್ಲಂತೆ, ಬಟ್ ಅದು ಸೆಲೆಕ್ಟ್ ಆಗಲಿಲ್ವಂತೆ. ಹಂಗಾಗಿ ಆ ಸಾಂಗ್ ಸೆಲೆಕ್ಟ್ ಆಗಲಿಲ್ಲ, ನಾನು ಹೋಗಲ್ಲ ಅಂತ ಅಂದ್ಲು. ಸರಿ ಇನ್ನೇನು ಅಂದ್ಕೊಂಡು ನಾನು ಹೋಗು ಅಂತಾನೆ ಅಂದೆ. ಅವಳೇ ಯಾಕೋ ಮನ್ಸು ಮಾಡಲಿಲ್ಲ. ಅವ್ರ ಸ್ಕೂಲಲ್ಲಿ ನೀವೇನು ಕಂಪಲ್ಸರಿ ಬರಬೇಕಂತ ಏನಿಲ್ಲ, ಪಾರ್ಟಿಸಿಪೇಟ್ ಯಾರು ಮಾಡ್ತಾರೆ ಅವ್ರು ಬಂದರೆ ಪರವಾಗಿಲ್ಲ ಅಂತಂದ್ರು. ಇನ್ನು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಒಂದು ಬಿಟ್ಟರೆ ಒಂದು ಅಂತೇಳಿ, ಅಂದರೆ ಸಾಂಗು, ಡ್ಯಾನ್ಸು ಆ ಥರದ್ದೆಲ್ಲ ಇತ್ತು. ಫೇಸ್ಬುಕ್ ಲೈವಲ್ಲೇ ಇತ್ತು, ಅಲ್ಲೇ ನೋಡ್ಬೋದಿತ್ತು ಅಂತೇಳಿ ಅವಳು ಹೋಗಲೇ ಇಲ್ಲ. ಅವಳಿಗೂ ಯಾಕೋ ನಿನ್ನೆ ಸ್ವಲ್ಪ ಅಷ್ಟೊಂದು ಹೆಲ್ದಿಯಾಗಿರಲಿಲ್ಲ. ಒಂಚೂರು ತಲೆನೋವು ಥರ, ಶೀತ ಥರ ಇತ್ತು ಬೆಳಗ್ಗೆ. ಹಂಗಾಗಿ ನಾನು ಹೋಗಲಿ ಅಂತೇಳಿ ಸುಮ್ಮನೆ ಆಗೋದೆ. ಆಮೇಲೆ ಅಕ್ಕನ ಮಗಳು ಬರ್ತಡೆಗೆಲ್ಲ ಹೋಗಿ ಬಂದ್ವಿ. ಸರಿ, ಇನ್ನು ಕೆಲಸಗಳಂತಂದರೆ ಅಡುಗೆ ಮನೆ ಎಲ್ಲ ಕ್ಲೀನಾಗೇ ಇತ್ತು. ಯಾಕಂದರೆ ನೆನೆ ಹೋಗ್ಬೇಕಾದ್ರೇ ಎಲ್ಲ ನಾವು ಕ್ಲೀನ್ ಮಾಡಿಟ್ಟೆ ಹೋಗಿದ್ವಿ. ಬ್ರೇಕ್ಫಾಸ್ಟ್ ಮಾಡಬೇಕು. ಅವನ ನೆನೆ ಬಂದ್ರಲ್ಲ, ಬರ್ತಾ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದಿದ್ದಾರೆ. ಅದನ್ನೆಲ್ಲ ಚೀಲದಲ್ಲಿ ಹಾಗೆ ಇಟ್ಟಿದ್ದೀನಿ. ನಾನು ಈಗ ಜಸ್ಟ್ ಎದ್ದು ಬೀನ್ಸು, ಬಟಾಣಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತರಕಾರಿಗಳನ್ನ ತೊಗೊಂಬಂದಿದ್ದಾರೆ ಊರಿಂದ. ನಮ್ಮಮ್ಮ ಬರ್ಬೇಕಾದ್ರೆ ಬರೀ ಕೈಯಲ್ಲಿ ಬರೋದೇ ಇಲ್ಲ, ಏನಾದ್ರು ತರಕಾರಿ ತೊಗೊಂಡು ಬಂದೇ ಬರ್ತಾರೆ. ಹಾಗೆ ಒಂದು ಸ್ವಲ್ಪ ಕರ್ಜಿಕಾಯಿ ಮಾಡಿದ್ರಂತೆ, ಅದನ್ನು ಕೂಡ ಕೊಟ್ಟು ಕಳಿಸಿದ್ರು. ಅಕ್ಕನಿಗೆ ಸ್ವಲ್ಪ, ನನಗೆ ಸ್ವಲ್ಪ. ಓಕೆ, ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು. ಚಪಾತಿ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ. ಚಪಾತಿ ಮತ್ತು ಹೆಂಗಿದ್ರು ಬಟಾಣಿ, ಬೀನ್ಸು ಎಲ್ಲ ಇದೆ. ಬಟಾಣಿ, ಬೀನ್ಸು, ಕ್ಯಾರೆಟು ಎಲ್ಲ ಹಾಕ್ಬಿಟ್ಟು ಸುಮ್ಮನೆ ಹಾಗೆಯೇ ಒಂದು ಸಾಗು ಟೈಪಲ್ಲಿ ಹಾಗೆ ಮಾಡ್ತೀನಿ. ಸಾಗು ಅಂತಲೇ ಹೇಳಲ್ಲ, ಮಾಮೂಲಿಯಾಗಿ ಒಂದು ಸಾಗು ಟೈಪಲ್ಲಿ ಗ್ರೇವಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇನ್ನು ಸಾಕಷ್ಟು ಕೆಲಸಗಳಿದೆ. ವ್ಲಾಗ್ನ ನೋಡ್ತಾ ಇರಿ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಈಗ ನಾನು ಆರಾಮಾಗಿ ಕೂತ್ಕೊಂಡು ಚಿಯಾ ಸೀಡ್ಸ್ ನೆನೆಸಿದ್ನಲ್ವ, ಅದನ್ನು ತಿಂತಾಯಿದ್ದೀನಿ. ಖಾಲಿ ಹೊಟ್ಟೆಗೆ ತಿಂದ್ಬಿಡ್ತೀನಿ. ಬ್ರಷ್ ಮಾಡಿ ಎಲ್ಲ ಆದ ತಕ್ಷಣವೇ ನಾನು ತಿಂದ್ಬಿಡ್ತೀನಿ. ಚಿಯಾ ಸೀಡ್ಸು, ಕೆಂಪು ಸಕ್ಕರೆ ಮತ್ತು ದ್ರಾಕ್ಷಿ ಅದು ಮೂರೂ ನೆನೆಸಿದ್ದೆ ಅಲ್ವ, ಅದನ್ನೇ ತಿಂದ್ಬಿಡ್ತೀನಿ. ನನ್ನ ಬಾಡಿ ತುಂಬ ಹೀಟ್ ಆಗ್ತದೆ ನಡುವೆ, ಹಾಗಾಗಿ ಬಾಡಿ ತಂಪಾಗಲಿ ಅಂತೇಳಿ ತಿಂತಾ ಇರೋದಷ್ಟೇ. ಹಾಗೆಯೇ ತನುನೇ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವತ್ತು ರಂಗೋಲಿ ಇಡ್ತಾ ಇದ್ದಾಳೆ. ರಜದ ದಿನಗಳಲ್ಲಿ ಅವಳೇನೇ ಮಾಡ್ತಾಳೆ. ಅವಳಿಗೂ ಪ್ರಾಕ್ಟೀಸ್ ಆಗಿದೆ ಚೆನ್ನಾಗಿ ರಂಗೋಲಿ ಬಿಡಿಸೋದೆಲ್ಲ. ಹಾಗೆಯೇ ನಾನು ನಿಮಗೆ ವೆಜಿಟೇಬಲ್ ಸಾಂಗು ಮತ್ತು ಚಪಾತಿ ಮಾಡ್ತೀನಿ ಅಂತ ಹೇಳಿದ್ನಲ್ವ. ಸೊ ಇವತ್ತು ಪುಲಾವ್ ಮಾಡೋಣ ಅಂತ, ಅಂದರೆ ತನುಗೆ ತುಂಬ ಇಷ್ಟ, ಹಂಗಾಗಿ ಪಲಾವನ್ನೇ ಮಾಡ್ತಾಯಿದ್ದೀನಿ. ಕ್ಯಾರೆಟು, ಬೀನ್ಸು, ನವಿಲುಕೋಸು ಮತ್ತು ಬಟಾಣಿ ನಮ್ಮಮ್ಮನೇ ಸುಲಿದುಕೊಟ್ಟಿದ್ದು, ಊರಿಂದ ತೊಗೊಂಬಂದಿದ್ದು ಬಟಾಣಿ ಅದು. ಅದನ್ನೆಲ್ಲ ಹಾಕಿ, ಹಾಗೆ ತರಕಾರಿಗಳನ್ನೆಲ್ಲ ನೋಡಿ, ಈ ತರಕಾರಿ ಎಲ್ಲ ಮೊರಕ್ಕೆ ಹಾಕಿಟ್ಟಿದ್ದೀನಿ. ಈ ಕರಿಬೇವು ಎಲ್ಲದನ್ನೂ ಈಗ ಸಪ್ರೇಟ್ ಮಾಡಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಸಪ್ರೇಟ್ ಮಾಡಿ ಎತ್ತಿಡಬೇಕು. ಸದ್ಯಕ್ಕೀಗ ಫಸ್ಟು ಬ್ರೇಕ್ಫಾಸ್ಟ್ ತಯಾರಿ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಮ್ಮ ತನ್ನದು ರಂಗೋಲಿ ನೋಡಿ, ನೀಟಾಗಿ ಬಿಡಿಸ್ತಾಳೆ ರಂಗೋಲಿನ. ಅವಳಿಗೂ ಪ್ರಾಕ್ಟೀಸ್ ಆಯಿತು, ಬಿಡಿಸಿ ಚೆನ್ನಾಗಿ ಬಿಡಿಸ್ತಾಳೆ. ಟ್ರೈ ಮಾಡ್ತಾಳೆ ಚೆನ್ನಾಗಿ ಬಿಡಿಸೋದಕ್ಕೆ. ಒಂದು ಲೆವೆಲಿಗೆ ಬರುತ್ತೆ, ಸ್ವಲ್ಪ ಎಳೆ ದಪ್ಪ ಬರುತ್ತಷ್ಟೇ. ಇನ್ನು ಬಿಡಿಸ್ತಾ ರೂಢಿ ಆಗುತ್ತೆ ಅಂಥೇಳಿ ಅವಳ ಕೈಲ ಮಾಡಿಸ್ಬಿಡ್ತೀನಿ. ಹಾಗೆ ಈಗ ನಾನು ತರಕಾರಿಗಳನ್ನೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಸೊ ನಾನು ಈ ತರಕಾರಿಗಳನ್ನೆಲ್ಲ ಕಟ್ ಮಾಡ್ತಾಯಿದ್ರೆ ತನು ಎಲ್ಲ ಕಸ ಗುಡ್ಸೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾಳೆ. ಅವಳೇನೇ ಕಸ ಗುಡಿಸ್ಬಿಡ್ತಾಳೆ. ರಜೆ ದಿನಗಳಲ್ಲಿ ಅವಳ ಕೈಯಲ್ಲೇ ಅದನ್ನೆಲ್ಲ ಮಾಡಿಸ್ತೀನಿ. ಅವಳಿಗೂ ಪ್ರಾಕ್ಟೀಸ್ ಆಗಲಿ ಅಂತೇಳಿ ಅವಳ ಕೈಯಲ್ಲೇ ಮಾಡಿಸ್ಬಿಡ್ತೀನಿ. ಸೊ ತರಕಾರಿಗಳೆಲ್ಲ ತುಂಬ ಫ್ರೆಶ್ಶಾಗಿ ಚೆನ್ನಾಗಿತ್ತು, ಹಂಗಾಗಿ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ.
ನನಗೆ ಪಲಾವು ಮೊಸರು ಬಜ್ಜಿ ಅಂದ್ರಂತೂ ತನಗೆ ತುಂಬ ಇಷ್ಟ. ಪಲಾವ್ ಆಗಲಿ, ಬಿರಿಯಾನಿ ಆಗಲಿ, ರೈಸ್ ಐಟಮ್ನೇ ಜಾಸ್ತಿ ಇಷ್ಟಪಡೋದು. ಚಪಾತಿ ದೋಸೆ ಅನ್ನೋದಕ್ಕಿಂತ ಈ ಥರ ರೈಸ್ ಐಟಮು, ಬಿಸಿಬೇಳೆ ಬಾತು ಅದೆಲ್ಲ ತುಂಬ ಇಷ್ಟಪಟ್ಟು ತಿಂತಾಳೆ. ತನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬಂದಾದಮೇಲೆ ಈಗ ಅವಳು ಈ ತರಕಾರಿಗಳನ್ನೆಲ್ಲ ಎತ್ತಿಡು ಅಂತಂದೆ. ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲದನ್ನ ಡಬ್ಬಕ್ಕೆ ಹಾಕಿ, ಮೆಣಸಿಕಾಯಿ ಎಲ್ಲ ಹಾಕಿ ಎತ್ತಿಡ್ತಾ ಇದ್ದಾಳೆ. ಹಾಗೆಯೇ ನಾನು ತರಕಾರಿಗಳೆಲ್ಲ ಕಟ್ ಮಾಡ್ಕೊಂಡಾಯಿತು. ಇಲ್ಲಿ ನೋಡ್ಬೋದು ಇಷ್ಟು ತರಕಾರಿ ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿತ್ತು ತರಕಾರಿ, ಹಾಗಾಗಿ ಜಾಸ್ತಿ ತರಕಾರಿಗಳು ಹಾಕ್ಬಿಟ್ಟು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಎಲ್ಲ ಕಟ್ಟಿಂಗ್ಸ್ ಅಂತೂ ಮುಗೀತು. ಮೊಸರು ಬಜ್ಜಿಗೂ ಬಟ್ಲಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಲು ಕಾಯಿಸ್ತಾ ಇದ್ದೀನಿ. ಈ ಕಡೆ ಈಗ ನಾನು ಪಲಾವ್ ಮಾಡೋದಕ್ಕೆ ಈ ಕುಕ್ಕರಲ್ಲಿ ಮಾಡೋಣ ಅಂತ ಕುಕ್ಕರ್ ತೆಕ್ಕೊಳ್ತಾ ಇದ್ದೀನಿ. ಸೊ ರೆಸಿಪಿ ನಾನು ತುಂಬ ಸತಿ ತೋರಿಸಿರೋದ್ರಿಂದ ಆ ರೆಸಿಪಿಯನ್ನು ನಾನು ನಿಮಗೆ ತೋರಿಸೋದಿಲ್ಲ. ಹಾಗೆಯೇ ಜಸ್ಟ್ ನಾನು ವಿಡಿಯೋ ಶೂಟ್ ಮಾಡ್ಕೊತ ಹೋಗ್ತೀನಿ. ಅದ್ರ ಜೊತೆಗೆ ನೀವು ತುಂಬ ದಿನದಿಂದ ನನ್ನ ಹತ್ರ ಕೇಳ್ತಾ ಇದ್ದಿದ್ದೇನೆಂದರೆ, ನಿಮ್ಮದು ಮಂತ್ಲಿ ಯಾವ ರೀತಿ ನಿಮಗೆ ಬಜೆಟ್ ಯಾವ ರೀತಿ ಇರುತ್ತೆ ಅದನ್ನು ಹೇಳಿ, ವ್ಲಾಗಲ್ಲಿ ಹೇಳಿ ಅಂತಲೇ ಕೇಳ್ತಾ ಇದ್ದೀರಾ. ಸೊ ರೆಗ್ಯುಲರ್ ಅರ್ನಿಂಗ್ಸು ನಮ್ಮದು ರೆಗ್ಯುಲರಾಗಿ ಅಂದರೆ ಪ್ರತಿದಿನ ದಿನ ದುಡಿಯೋದ್ರಿಂದ ನನಗೆ ಮಂತ್ಲಿ ಬಜೆಟ್ ಅಂತ ಏನಿಲ್ಲ. ಪ್ರತಿದಿನ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡು ವಾರದಲ್ಲಿ ಹೆಂಗೆ ಅಂತಂದರೆ ಒಂದು 5 ದಿನ ಕೊಡ್ತಾರೆ. ಅಂದರೆ ಒಂದು ದಿನ 5 ದಿನ, ಒಂದೊಂದು ಸತಿ 6 ದಿನ ಆ ರೀತಿ ಕೊಡ್ತಾರೆ. ಒಂದೊಂದು ದಿನ ಕೊಡೋಕ್ಕಾಗಲ್ಲ ಅವ್ರಿಗೆ. ಈ ನಡುವೆ ಅವ್ರಿಗೂ ಕೂಡ ಸರಿಯಾಗಿ ಬಿಸ್ನೆಸ್ ಇಲ್ಲ. ಡೈಲಿ 1000 ರೂಪೀಸ್ ಕೊಡೋದಕ್ಕೆ ಪಾಪ ಅವರು ಟ್ರೈ ಮಾಡ್ತಾರೆ. ಒಂದೊಂದು ದಿನ 1000 ರೂಪೀಸ್ ಕರೆಕ್ಟಾಗಿ ಕೊಡ್ತಾರೆ, ಒಂದೊಂದು ದಿನ ಕೊಡೋದಕ್ಕಾಗಲ್ಲ. ಹಾಗಾಗಿ ನಂದು ಯಾವುದು ಕೂಡ ಸರಿಯಾಗಿ ಪರ್ಫೆಕ್ಟಾಗಿ ನಾನು ಬಜೆಟ್ ಹಾಕೋಕ್ಕಾಗಲ್ಲ. ಆದರೂ ನಮ್ಮದು ಏನಿದೆ, ನಮ್ಮ ಖರ್ಚು ವೆಚ್ಚ ಏನಿದೆ ಪ್ರತಿ ತಿಂಗಳು, ಬಾಡಿಗೆ ಆಗಿರ್ಬೋದು, ಹಾಗೆಯೇ ಕರೆಂಟ್ ಬಿಲ್ಲು, ಈ ಕರೆಂಟ್ ಬಿಲ್ ಕೂಡ ಫ್ರೀ ಆಗಿರೋದ್ರಿಂದ ಅದು ಅನುಕೂಲ ಆಯಿತು. ಹಾಗೆಯೇ ಇನ್ನೆಲ್ಲ ಏನೆಲ್ಲ ಖರ್ಚಿದೆ, ಮನೆ ಖರ್ಚೆಲ್ಲ ಏನಿದೆ ಅದನ್ನೆಲ್ಲ ನಾನು ಕರೆಕ್ಟಾಗಿ ಎಷ್ಟು ಕಟ್ಟಬೇಕು, ಎಲ್ಲೆಲ್ಲಿ ನಮ್ಮದು ಸ್ವಲ್ಪ ಸಾಲಗಳೆಲ್ಲ ಇದೆ ಅದನ್ನೆಲ್ಲ ಕಟ್ಕೊಳ್ಳೋದು. ಒಂದು ಚೀಟಿ ಕಟ್ಕೊತೀವಿ, ಆ ಚೀಟಿನೂ ಕಟ್ಕೊತೀನಿ. ಎಲ್ಲದನ್ನು ಕರೆಕ್ಟಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ನಮ್ಮದು ಸರಿಯಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಆದರೆ ನಮ್ಮದು ಕರೆಕ್ಟಾಗಿ ಪ್ರಾಪರಾಗಿ ಒಂದು ತಿಂಗಳಿಗೆ ಇಷ್ಟೇ ಅಮೌಂಟ್ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ನನಗೆ ಸರಿಯಾಗಿ ಮಂತ್ಲಿ ನಾನು ಸಂಬಳ ತಗೊಳ್ಳಲ್ಲ. ನಾನು 2 ತಿಂಗಳಿಗೆ ಒಂದು ಸತಿ ಆ ರೀತಿ ತೊಗೊತೀನಿ. ಪ್ರತಿ ತಿಂಗಳು ನನಗೆ $100 ಮಾಡೋಕ್ಕಾಗಲ್ಲ. ನಾನು ಸುಮಾರು ಒಂದು 18ರಿಂದ 20 ವೀಡಿಯೋ ಹಾಕಿದ್ರು. ಈ ನಡುವೆ ವ್ಯೂಸ್ ಇಲ್ದಿರೋದ್ರಿಂದ ನನಗೆ $100 ಆಗಲ್ಲ. $100 ಅಂದರೆ ಎಷ್ಟು ಅಂತ ಕೆಲವ್ರಿಗೆ ಇನ್ನೂ ಕೂಡ ಡೌಟ್ ಇದೆ. ಒಂದು ಡಾಲರ್ಗೆ $83 ಪ್ರೆಸೆಂಟ್ ನಡೀತಾ ಇದೆ. ಹೋದ ತಿಂಗಳೆಲ್ಲ 82 ಆ ರೀತಿಯಾಗಿತ್ತು. ಈಗ $83 ನಡೀತಾ ಇದೆ. $8,300. $100 ಬೇಕು ಅಂತಂದರೆ ನಮಗೆ ತಿಂಗಳ $8,300 ಅಷ್ಟು ಅಮೌಂಟ್ ಆಗುತ್ತೆ. $100 ಮೇಲೆ ಮಾಡೋರು, 200, 300, $1,000 ಮಾಡೋರು ಕೂಡ ಯೂಟ್ಯೂಬಲ್ಲಿ ಬೇಕಾದಷ್ಟು ಜನ ವ್ಲಾಗರ್ಸ್ ಇದ್ದಾರೆ. ಬಟ್ ನಮ್ಮ ವ್ಲಾಗ್ಗಳನ್ನ ಯಾರು ಅಷ್ಟೊಂದು ನೋಡೋದಿಲ್ಲ. ಈಗೇನು ಎಷ್ಟು ನೋಡ್ತಾ ಇದ್ದಾರೆ ಅಷ್ಟೇ. ಸರಿ, ನಾನು ಬಿಡಬಾರ್ದು, ಇಷ್ಟು ವರ್ಷದಿಂದ ಮಾಡಿದ್ದೀನಿ, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತ ಹೋಗೋಣ ಅಂತಲೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ಕೊತ ಹೋಗ್ತಾಯಿದ್ದೀನಿ. ಒಮ್ಮೊಮ್ಮೆ ಮನಸ್ಸಿಗೆ ಬೇಜಾರಾಗುತ್ತೆ. ಯಾಕಂತಂದರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಮ್ಮ ವ್ಲಾಗ್ಸ್ನ ಅಷ್ಟೊಂದು ಜನ ಇಷ್ಟಪಟ್ಟು ನೋಡಲ್ಲ ಅನ್ನೋದೊಂದು ಬೇಸರ ಆಗುತ್ತೆ. ಸೊ ನಾನು ನಿಮ್ಗೆ ಹೇಳ್ದಂಗೆ ನಾವು ತುಂಬ ಶಾಪಿಂಗು ವಿಡಿಯೋಗಳು, ಅಲ್ಲೋಗೋದು ಇಲ್ಲೋಗೋದು, ಜಾಸ್ತಿ ನಾವು ಅದು ತೊಗೊಂಡ್ವಿ ಇದು ತೊಗೊಂಡ್ವಿ ಅಂತೆಲ್ಲ ತೋರಿಸೋದಕ್ಕಾಗಲ್ಲ. ನಮ್ಮದು ಏನಿದೆ, ಒಂದು ಲೋಯರ್ ಮಿಡ್ಲ್ ಕ್ಲಾಸ್ ಕುಟುಂಬ. ಒಬ್ಬ ದಿನಗೂಲಿ ಏನು ಮಾಡ್ತಾರೆ ಅದರಲ್ಲಿ ನಮ್ಮದು ಜೀವನ ನಡೀತಾ ಇರೋದು. ಹಾಗಾಗಿ ಏನಿದೆ ನಮ್ಮದು ಲೈಫು ಹೇಗೆ ಹೋಗ್ತಾ ಇದೆ ಅಷ್ಟನ್ನೇ ನಾನು ತೋರಿಸೋದಕ್ಕೆ ಸಾಧ್ಯ. ಅದರಲ್ಲೇ ನಮ್ಮದು ಅರ್ನಿಂಗ್ಸ್ ಏನು ಬರುತ್ತೆ ಪ್ರತಿ ತಿಂಗಳು ಎಷ್ಟು ಬರುತ್ತೆ ಅಷ್ಟು. ಅಂದರೆ ನಮಗೆ ಪ್ರಾಪರಾಗಿ ದಿನ ಇಷ್ಟೇ ದುಡಿಮೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ದಿನ ನನ್ನ ಹಸ್ಬೆಂಡ್ ನನಗೆ ಅಮೌಂಟ್ ಕೊಡಲಿಲ್ಲ ಅಂದರೆ ನೆಕ್ಸ್ಟ್ ದಿನ ಸ್ವಲ್ಪನಾದರೂ ಸೇರಿಸಿ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಪ್ರತಿದಿನ ಅವರು ದುಡ್ಡು ತಂದು ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಒಂದೊಂದು ದಿನ ಅವ್ರ ಗಾಡಿ ಖರ್ಚಿರುತ್ತೆ, ಸರ್ವಿಸ್ ಮಾಡಿಸೋದಿರುತ್ತೆ, ಇನ್ನೇನೋ ಒಂದಿರುತ್ತೆ, ಅದ್ರದ್ದು ಖರ್ಚುಗಳೆಲ್ಲ ಬರ್ತಾ ಇರುತ್ತೆ. ಸೊ ಅದಕ್ಕೆಲ್ಲ ಅವರು ನಿಭಾಯಿಸ್ಕೊಬೇಕು. ಅದ್ರ ಜೊತೆಗೆ ಮನೆ ನಿಭಾಯಿಸ್ಕೊಬೇಕು, ಪ್ರತಿಯೊಂದು ಕೂಡ ಮಾಡಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ಒಂದು ಉಳಿತಾಯ ಅಂತಂದರೆ ಸ್ವಲ್ಪ ಒಂದು ಚೀಟಿ ಒಂದು ಕಟ್ಕೊತೀವಿ ಅಷ್ಟೇ. ಚೀಟಿ ಕಟ್ಕೊಳ್ಳೋದಿದೆ, ಅದೊಂದು ಚೀಟಿ ಒಂದು ಕಟ್ಕೊತಾ ಇದ್ದೀವಿ. ಸೊ ಇದುವರೆಗೂ ನಮಗೆ ಊರಲ್ಲಿ ಒಂದು ಚಿಕ್ಕದಾಗಿ ಮನೆ ಮಾಡಿದ್ವಲ್ಲ, ಅದಕ್ಕೂ ಸ್ವಲ್ಪ ಸಂಘಗಳೆಲ್ಲ ಸಾಲ ಇತ್ತು. ಅದರಲ್ಲಿ ಒಂದು 2-3 ಸಂಘಗಳು ತೊಗೊಂಡಿದ್ದೆ ನಾನು. ಅದರಲ್ಲಿ ಇನ್ನು 1-2 ಸಂಘನ ಕ್ಲಿಯರ್ ಮಾಡಿಕೊಂಡೆ. ಇನ್ನು ಒಂದು ಸಂಘ ಇದೆ, ಅದನ್ನು ನಾನು ಕರೆಕ್ಟಾಗಿ ಈಗ ಕಟ್ಕೋತಾ ಇದ್ದೀನಿ. ಅದನ್ನು ಇನ್ನೇನು ಕ್ಲಿಯರ್ ಆಗಿಬಿಡ್ತು ಅಂತಂದರೆ ಸ್ವಲ್ಪ ಆ ಸಾಲನೂ ಕೂಡ ನನಗೆಲ್ಲ ತೀರ್ಬಿಡುತ್ತೆ. ಆವಾಗ ಸ್ವಲ್ಪ ನೆಮ್ಮದಿಯಾಗಿ ಇರ್ಬೋದು. ಇನ್ನು ಏನಾದರೂ ನಾನು ಮಾಡೋದಕ್ಕೆ ಅನುಕೂಲ ಆಗುತ್ತೆ.
ಸೊ ಇಷ್ಟನ್ನು ನಿಮ್ಮ ಜೊತೆ ಹೇಳಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ನನ್ನ ಕಷ್ಟ ಸುಖನೆಲ್ಲ ನೀವು ನೋಡ್ಕೊಳ್ತಾನೆ ಬಂದಿದ್ದೀರಾ ಈ 4 ವರ್ಷದಲ್ಲಿ. ಸೊ ಮುಚ್ಚುಮರೆ ಮಾಡೋವಂಥದ್ದು ಏನಿಲ್ಲ. ಸೊ ಇರೋ ವಿಷಯನ ನಾನು ಇದ್ದ ಹಾಗೆ ಹೇಳಿದ್ದೀನಿ. ಸೊ ದಿನ ನನ್ನ ಹಸ್ಬೆಂಡ್ ನನಗೆ 1000 ರೂಪಾಯಿ ಕೊಡ್ತಾರೆ ಅಷ್ಟೇ. ಅಂದರೆ ಒಂದೊಂದು ದಿನ 5 ದಿನ ಕೊಡ್ತಾರೆ, ಒಂದೊಂದು ದಿನ ವಾರದಲ್ಲಿ ಒಂದು 6 ದಿನ ಕೊಡ್ತಾರೆ, ಒಂದೊಂದು ದಿನ ಕೊಡ್ತಾರೆ, ಒಂದೊಂದು ದಿನ ಕೊಡೋಕ್ಕಾಗಲ್ಲ. ಅವ್ರಿಗೂ ಆಗಬೇಕಲ್ವ, ಬಿಸಿಲಲ್ಲಿ ಗಾಡಿ ಓಡಿಸ್ಬೇಕು, ಈಸಿ ಅಲ್ಲ. ಬೆಂಗಳೂರಲ್ಲಿ ದುಡಿಮೆ ಮಾಡೋದು ಅಂದರೆ ಸುಲಭದ ಮಾತಲ್ಲ. ಅದರಲ್ಲೂ ಈ ರೀತಿ ಡ್ರೈವರ್ಗಳ ಕಷ್ಟ ಅವರಿಗೆ ಗೊತ್ತಿರುತ್ತೆ. ನಾವು ಮನೇಲಿ ಕೂತ್ಕೊಂಡು ಏನೋ ಮಾತಾಡ್ಬಿಡ್ಬೋದು. ಸೊ ಹೀಗೆ ನಮ್ಮ ಲೈಫು ಹೋಗ್ತಾ ಇದೆ. ಒಬ್ಬಳು ಮಗಳಿದ್ದಾಳೆ, ಅವಳಿಗೇನು ಭವಿಷ್ಯ ನೋಡಬೇಕು ಮುಂದಕ್ಕೆ, ಅದಕ್ಕೋಸ್ಕರ ಇಬ್ಬರೂ ಕೈಲಾದಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ದೀವಿ. ಓಕೆ, ಹಾಗೆಯೇ ನಾನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ನೆಲ ಎಲ್ಲ ಒರೆಸಿ ಆ ಕೆಲಸ ಎಲ್ಲ ಮುಗಿಸಿದ್ದಾಯಿತು. ಹಾಗೆಯೇ ಅಡುಗೆ ಮಾಡ್ತಾನೆ ಅಂದರೆ ತಿಂಡಿಗೆ ತಯಾರಿ ಮಾಡ್ತಾನೆ ಯೂಸ್ ಮಾಡಿದಂಥ ಪಾತ್ರೆಗಳನ್ನೆಲ್ಲ ತೊಳೆದಿದ್ದಾಯಿತು. ಹಾಗೆಯೇ ಈ ಬಕೆಟಲ್ಲಿ ಏನಕ್ಕೆ ನೀರು ಇಡ್ತೀನಿ ಅಂತಂದರೆ, ನಾನು ಫಿಲ್ಟ್ರ್ ಆನ್ ಮಾಡಿದಾಗ ಎಕ್ಸ್ಟ್ರಾ ನೀರೇನಿರುತ್ತೆ ನೋಡಿ, ಆ ನೀರು ಈ ಬಕೆಟಲ್ಲಿ ತುಂಬಿಸ್ತೀನಿ ಗಿಡಗಳಿಗೆ ಹಾಕೋದಕ್ಕೆ. ಹಾಗೆಯೇ ಸಿಂಕ್ ಏನಾದರೂ ತೊಳೆಯೋದಕ್ಕೆ, ಏನಕ್ಕಾದರೂ ಒಂದೊಂದು ಸ್ವಲ್ಪ ನೀರನ್ನು ಅದನ್ನೇ ಖರ್ಚು ಮಾಡ್ಕೊತೀನಿ. ನೀರು ಏಕಂತಂದರೆ ನಾವು ಫಿಲ್ಟ್ರ್ ಆನ್ ಮಾಡಿದ್ವಿ ಅಂದರೆ ನೀರು ವೇಸ್ಟ್ ಆಗುತ್ತೆ. ಜಾಸ್ತಿ ನೀರನ್ನು ನಾವು ಮನೆಯಲ್ಲಿ ವೇಸ್ಟ್ ಮಾಡಿಬಿಟ್ರೆ ದುಡ್ಡಿಂದೆಲ್ಲ ಕಷ್ಟ ಬರುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಅವ್ರು ಏನು ಹೇಳ್ತಾರೋ ಅದನ್ನು ಪಾಲಿಸ್ಕೊಳ್ತಾ ಹೋಗ್ತಾ ಇರ್ತೀವಿ. ಯಾಕಂದರೆ ಅವರು ಸುಮ್ಮನೆ ಹೇಳಲ್ಲ ಅಲ್ವಾ, ಹಂಗಾಗಿ ನೀರು ವೇಸ್ಟ್ ಆಗ್ದಂಗೆ ಈ ಬಕೆಟಲ್ಲಿ ನಾನು ಹಿಡಿದಿಡ್ತೀನಿ. ಅದನ್ನೇ ಗಿಡಗಳಿಗೆ ಒಂದು ದಿನಕ್ಕೆ 2 ಸತಿ, ಬೆಳಗ್ಗೆ 1 ಸತಿ, ಸಾಯಂಕಾಲ 1 ಸತಿ ನೀರು ಹಾಕ್ತೀನಲ್ವ, ಆ ನೀರನ್ನೇ ನಾನು ಯೂಸ್ ಮಾಡ್ತೀನಿ. ಹಾಗೆಯೇ ಬೆಳಗ್ಗೆ 1 ಸತಿ ಫಿಲ್ಟ್ರನ್ನ ತುಂಬಿಸಿಟ್ಬಿಟ್ರೆ ಆಯಿತು. ಮತ್ತು ನಮಗೆ ಸಾಯಂಕಾಲ ತನಕ ನೀರು ಬರುತ್ತೆ. ಮೊನ್ನೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕರೆಂಟ್ ಇರಲಿಲ್ಲ. ಸೊ ಸ್ವಲ್ಪ ಫಿಲ್ಟ್ರಲ್ಲಿ ನೀರು ಉಳಿದ್ಬಿಟ್ಟಿತ್ತು. ಅಡುಗೆ ಮಾಡೋದಕ್ಕೂ ನೀರು ಇರಲಿಲ್ಲ, ಆ ರೀತಿ ಆಗ್ಬಿಡ್ತು. ಮೊನ್ನೆ ಬೆಳಗ್ಗೆಯಿಂದ ಸುಮಾರು 11 ಗಂಟೆ ಕರೆಂಟ್ ಹೋಗಿದ್ದು 3:30ಗೆ ಬಂತು. ಆ ರೀತಿ ಆಗ್ಬಿಡ್ತು. ಅದಕ್ಕೆ ನಾನು ಇವಾಗ ಬೆಳಗ್ಗೆನೇ ಈ ಕುಡಿಯೋಕ್ಕೆ ಒಂದು ಜಗ್ಗಲ್ಲಿ ತುಂಬಿಟ್ಬಿಡ್ತೀನಿ ನೀರನ್ನು. ಹಾಗೆಯೇ ಫಿಲ್ಟ್ರನ್ನು 1 ಸತಿ ತುಂಬಿಸಿಟ್ಬಿಟ್ರೆ ಸಾಯಂಕಾಲ ತನಕ ತಲೆ ಬಿಸಿ ಇರಲ್ಲ. ಅದನ್ನೇ ಯೂಸ್ ಮಾಡ್ಕೋಬೋದು. ಮಧ್ಯಾಹ್ನ ಅಡುಗೆಗೆ ಎಲ್ಲದಕ್ಕೂ ಕೂಡ ಆಗುತ್ತೆ. ಒಂದು ಫಿಲ್ಟ್ರು ನಮಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬೇಕಾಗುತ್ತೆ ನೀರು. ಹಾಗೆಯೇ ಈಗ ಪಾತ್ರೆಗಳೆಲ್ಲ ತೊಳೆದಿದ್ದಾಯಿತು, ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ತನಗೆ ನೋಡಿ ಈಗ ಈ ಬಕೆಟಲ್ಲಿ ತುಂಬಿಸಿಟ್ಟಿದ್ದೀನಲ್ವ, ಅದೇ ನೀರನ್ನು ತೊಗೊಂಡೋಗ್ಬಿಟ್ಟು ಗಿಡಗಳಿಗೆ ಹಾಕ್ತಾ ಇದ್ದಾಳೆ. ಪಲಾವು ಮತ್ತು ಮೊಸರು ಬಜ್ಜಿ 2 ಕೂಡ ರೆಡಿ ಆಯಿತು. ಈಗ ತನು ಹಶು ಅಂತಿದ್ದಾಳೆ. 9:45 ಆಗೋದಕ್ಕಾಗಿದೆ ಟೈಮಲ್ಲೇ. ಅವಳಿಗೀಗ ಬ್ರೇಕ್ಫಾಸ್ಟ್ ಹಾಕ್ಕೊಡ್ತಾ ಇದ್ದೀನಿ. ಅವಳಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟಾದಮೇಲೆ ನಾನು ಸ್ನಾನ ಎಲ್ಲ ಮುಗಿಸಿದ ಮೇಲೆ ತಿನ್ನೋಣ ಅಂಥೇಳಿ ಅವಳಿಗೆ ಫಸ್ಟ್ ಹಾಕ್ಕೊಟ್ಬಿಡ್ತೀನಿ. ಸೊ ಆಲ್ಮೋಸ್ಟ್ ಮನೆ ಕೆಲಸ ಏನೆಲ್ಲ ಇತ್ತು ಅದೆಲ್ಲ ಕೂಡ ಕಂಪ್ಲೀಟ್ ಆಯಿತು. ಇನ್ನು ನಾನು ಸ್ನಾನ ಮುಗಿಸಿ ದೇವ್ರ ಪೂಜೆ ಮುಗಿಸಿ ಇನ್ನು ಉಳಿದಂಥ ಕೆಲಸ ಎಲ್ಲ ಮಧ್ಯಾಹ್ನ ಮೇಲೆ ಅಷ್ಟೇ. ಬೆಳಗ್ಗೆಗೆ ಮತ್ತು ಮಧ್ಯಾಹ್ನಕ್ಕೆ ಆಗುವಷ್ಟು ಪಲಾವ್ ಮಾಡಿದ್ದೀನಿ. ನಾನು ತನು ಇಬ್ಬರೇ, ಹಂಗಾಗಿ ಇಬ್ಬರಿಗೂ ಆಗುತ್ತೆ. ಇನ್ನು ರಾತ್ರಿಗೆ ಅಡುಗೆ ಮಾಡ್ಕೊಳ್ಳೋದಷ್ಟೇ. ಮಧ್ಯಾಹ್ನ ತನಕ ಏನೂ ತಲೆ ಬಿಸಿ ಇಲ್ಲ, ಇದನ್ನೇ ಮೇಂಟೈನ್ ಮಾಡ್ಕೋತೀವಿ ಇಬ್ಬರು. ಈಗ ತನು ಫಸ್ಟಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ಬಿಡ್ತೀನಿ. ಇವತ್ತು ನನ್ನ ಹಸ್ಬೆಂಡು ಬೆಳಗ್ಗೆ 7 ಗಂಟೆಗೆ ಡ್ಯೂಟಿಗೆ ಹೋಗಿದ್ದಾರೆ. ರಜೆ ದಿನದಲ್ಲಿ ತನ್ನೊಂದು ಸ್ಕೂಲಿಗೆ ಬಿಡೋದಿರಲ್ವಲ್ಲ, ಅವತ್ತು ತುಂಬ ಬೇಗ ಹೋಗ್ಬಿಡ್ತಾರೆ ಡ್ಯೂಟಿಗೆ. ಒಂದೊಂದು ದಿವಸ 6:30ಗೆ, ಒಂದೊಂದು ದಿವಸ 7 ಗಂಟೆಗೆ ಈ ರೀತಿ ಹೋಗ್ತಾರೆ. ಹಂಗಾಗಿ ಇಬ್ಬರಿಗೇ ಬ್ರೇಕ್ಫಾಸ್ಟು. ಅವರು ಇನ್ನು ಬರೋದು ರಾತ್ರಿನೇ ಆಗೋದು, ಮಧ್ಯಾಹ್ನ ಏನು ಊಟಕ್ಕೆಲ್ಲ ಬರಲ್ಲ.
ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿದ್ದಾಯಿತು. ಇನ್ನು ದೇವ್ರ ಪೂಜೆ ಮಾತ್ರ ಬಾಕಿ ಇದೆ. ಇನ್ನು ಬಟ್ಟೆಗಳಿದೆ ವಾಶ್ ಮಾಡೋದು, ಅದನ್ನು ಮಿಷಿನ್ಗೆ ಆನ್ ಮಾಡೋದು ಅಷ್ಟೇ. ಹ್ಯಾಂಡ್ ವಾಶ್ ಯಾವುದೂ ಇಲ್ಲ. ಯೂನಿಫಾರ್ಮ್ ಎಲ್ಲ ಇದ್ದರೆ ಮಾತ್ರ ಹ್ಯಾಂಡ್ ವಾಶ್ ಮಾಡ್ತೀನಿ. ಹಾಗೆಯೇ ಇವತ್ತು ತನುಗೆ ರಜಾ ಕೊಟ್ಟಿದ್ದಾರಲ್ವ, ಹಂಗಾಗಿ ಅವಳು ತುಂಬ ಹೆಲ್ಪ್ ಮಾಡಿದ್ಲು ಇವತ್ತು ಮನೆ ಕೆಲಸದಲ್ಲಿ. ಬೇಗನೆ ಎಲ್ಲ ಕೆಲಸನೂ ಆಗೋಯ್ತು. ದೇವ್ರ ಪೂಜೆ ಒಂದು ಬಾಕಿ ಮತ್ತು ಬಟ್ಟೆದೊಂದು ಬಾಕಿ ಅಷ್ಟೇ. ಇನ್ನೆಲ್ಲ ಆಗಲೆಲ್ಲ ಆರಾಮಾಗಿರ್ಬೋದು. ಅವಳು ಮನೇಲಿದ್ದರೆ ಅವಳ ಜೊತೆ ಮಾತಾಡಿಕೊಂಡು, ಅವಳ ಜೊತೆ ಆಟ ಆಡಿಕೊಂಡು, ಏನಾದರೂ ಒಂದೊಂದು ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಡ್ತೀವಿ. ಇಲ್ಲ ನಂದೇನಾದ್ರು ಬ್ಲಾಗ್ ಇತ್ತು ಅಂದರೆ ಎಡಿಟಿಂಗು ಅದು ಇದು ಇರುತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು, ಕೂತ್ಕೊಳ್ಳೋದು, ಮಾತಾಡೋದು ಇದೇ ಆಗ್ತಾ ಇರುತ್ತೆ. ಒಟ್ಟಾರೆ ಅವಳು ಮನೇಲಿದ್ಲು ಅಂದರೆ ಒಂಥರ ಮನೆಯೆಲ್ಲ ಒಂಥರ ಖುಷಿಯಾಗಿರುತ್ತೆ. ಇಲ್ಲಾಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಏನೋ ಒಂಥರ ಬೋರ್ ಆಗ್ತಾ ಇರುತ್ತೆ. ಇನ್ನು ನನ್ನ ಕೆಲಸದಲ್ಲಿ ನಾನು ಸೈಲೆಂಟಾಗಿ ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ಅವಳು ಇದ್ಬಿಟ್ಲು ಅಂದರೆ ಬರೀ ಮಾತು ಅಂತ ಮಾತಾಡ್ತಾ ಇರ್ತೀವಿ. ತನು ತುಂಬ ಸೈಲೆಂಟು, ಮಾತಾಡಲ್ಲ ಅಂತ ಅನ್ಕೋತೀರ. ಅವಳು ಹೊರಗಡೆ ಅಷ್ಟೇ ಸೈಲೆಂಟು. ನನ್ನ ಹತ್ರ ತುಂಬ ಮಾತಾಡ್ತಾಳೆ. ನನ್ನ ಹತ್ರ ಆಗಲಿ, ನನ್ನ ಹಸ್ಬೆಂಡ್ ಹತ್ರ ಸಖತ್ತು ಮಾತಾಡ್ತಾಳೆ ಅವಳು. ಅದು ಇದು ಸುಮ್ಮನೆ ಇರಲ್ಲ, ಏನಾದರೂ ಮಾತಾಡ್ತಾನೇ ಇರ್ತಾಳೆ. ಸ್ಕೂಲ್ ಕತೆಗಳನ್ನೆಲ್ಲ ಹೇಳ್ತಾ ಇರ್ತಾಳೆ. ಇಲ್ಲ ಏನಾದರೂ ಓದೋದ್ರ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ ಅಂತ ಮಾತಾಡ್ತಾನೆ ಇರ್ತಾಳೆ. ತುಂಬ ಜನ ಅವಳು ತುಂಬ ಮಾತೇ ಆಡಲ್ಲ, ನೀವು ಒಳಗಡೆನೇ ಇಟ್ಕೊಂಡು ಅವಳನ್ನ ಎಲ್ಲೂ ಆಟ ಆಡೋದಕ್ಕೆ ಬಿಡಲ್ಲ, ಎಲ್ಲೂ ಸೈಲೆಂಟಾಗಿ ತುಂಬ ಸೈಲೆಂಟ್ ಅಂತ ಇರ್ತಾರಲ್ವ. ಇಲ್ಲಿ ಆಟ ಆಡೋದಕ್ಕೆ ಯಾರೂ ಅಷ್ಟು ಮಕ್ಕಳಿಲ್ಲ, ಯಾರ ಜೊತೆನೂ ಅವಳು ಹೋಗೋದಿಲ್ಲ. ಇಲ್ಲಿ ಅನುಕೂಲ ಇಲ್ಲ. ಏನಕ್ಕೆ ಅಂದ್ಕೊಂಡ್ರೆ ನಾವು ಮುಂಚೆ ಬೇರೆ ಕಡೆ ಇದ್ದಾಗೆಲ್ಲ ಅಲ್ಲೆಲ್ಲ ತುಂಬ ಮಕ್ಕಳಿದ್ರು, ಅವ್ರ ಜೊತೆ ಎಲ್ಲ ತುಂಬ ಆಟ ಆಡೋಳು. ಸ್ಕೂಲಲ್ಲೆಲ್ಲ ಆಟ ಆಡ್ತಾಳೆ. ಸ್ಕೂಲಲ್ಲಿ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆ ಎಲ್ಲ ಮಾತಾಡ್ತಾಳೆ. ಏನು ಮಾತಾಡೋದೇ ಇಲ್ಲ ಅನ್ನೋ ಥರ ಏನಿಲ್ಲ. ಮೊನ್ನೆ ಮೀಟಿಂಗಿಗೆ ಹೋದಾಗಲೂ ಏನು ಪ್ರಾಬ್ಲಮ್ ಇರಲಿಲ್ಲ. ಮ್ಯಾಮ್ ಹತ್ರನೂ ಎಲ್ಲ ಮಾತಾಡ್ಕೊಂಡು ಬಂದೆ. ನಾರ್ಮಲಾಗಿ ಆರಾಮಾಗಿ ಖುಷಿಯಿಂದನೇ ಇರ್ತಾಳೆ ಸ್ಕೂಲಲ್ಲೂ ಕೂಡ. ಅವಳು ಸೈಲೆಂಟ್ ಇರ್ತಾಳೆ. ನೀವು ಅವಳನ್ನ ಒಳಗೆ ಇಟ್ಕೊಂಡು ತುಂಬ ಇದು ಮಾಡಿದ್ದೀರಾ ಅಂತ ಹೇಳ್ತೀರಾ. ಎಲ್ಲ ಅವಳಿಗೆ ಏನಂದರೆ ಅವಳು ಅದೇ ಥರ ಇರೋದಕ್ಕೆ ಅವಳ ನೇಚರೇ ಹಾಗೆ. ಅವಳು ಸೈಲೆಂಟಾಗಿರೋದು, ಹೊರಗಡೆ ಎಲ್ಲ ಹೇಗಿರಬೇಕು ಒಂಥರ ಡೀಸೆಂಟಾಗಿರೋದು, ಆ ಥರ ಎಲ್ಲ ಅವಳಿಗೆ ಇಷ್ಟ ಆಗುತ್ತೆ. ಹಂಗಾಗಿ ಅವಳು ಹಂಗಿದ್ದಾಳೆ ಅಷ್ಟೇ. ಸೊ ನಂದೀಗ ಪೂಜೆ ಕೂಡ ಮುಗೀತು. ನೋಡ್ಬೋದು ಅಷ್ಟೇ ಸಿಂಪಲ್ ಪೂಜೆ ನಂದು. ಇವತ್ತು ಹೂವು ಇರಲಿಲ್ಲ, ಹಂಗಾಗಿ ನಾನು ಅದೇ ಹೂವನ್ನ ಬಿಟ್ಬಿಟ್ಟಿದ್ದೀನಿ. ಇನ್ನೇನು ಶುಕ್ರವಾರ ಹೂವು ತಂದು ಪೂಜೆ ಮಾಡಬೇಕು. ಜಸ್ಟ್ ದೀಪನ ಹಚ್ಚಿದ್ದಷ್ಟೇ. ದೀಪ ಹಚ್ಚಿ ಮಾಮೂಲಿಯಾಗಿ ಒಂದು ಪೂಜೆ ಮಾಡಿದ್ದೀನಿ ಅಷ್ಟೇ. ಏನು ಮನೆಯಲ್ಲಿ ಒಂದು ರೀತಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಬೆಳಗ್ಗೆ ದೀಪ ಹಚ್ಚಿ ಸಾಯಂಕಾಲ ದೀಪ ಹಚ್ಚಿದ್ವಿ ಅಂದರೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಹೊರಗಡೆನೂ ಈಗ ನಾನು ನೋಡಿ, ಹೊರಗಡೆನೂ ಒಂದು ಧೂಪ ಎಲ್ಲ ಇಟ್ಟು ತುಳಸಿ ಪೂಜೆನೂ ಮಾಡಿದ್ದಾಯಿತು. ಹಾಗೆ ಸ್ನಾನ ಮಾಡದೆ ತುಳಸಿ ಕಟ್ಟೆ ಮುಟ್ಟಬಾರ್ದು ಅಂತಂದರೆ, ಏನಾದರೂ ಮುಟ್ಟು ಮೈಲಿಗೆ ಇದ್ದರೆ ಮಾತ್ರ ನಾನು ತುಳಸಿ ಕಟ್ಟೆ ಎಲ್ಲ ಮುಟ್ಟಲ್ಲ. ಇಲ್ಲಾಂದರೆ ಮುಖ ಎಲ್ಲ ತೊಳ್ಕೊಂಡು ನಾನು ಮಾಮೂಲಿಯಾಗಿ ರಂಗೋಲಿ ಬಿಡೋದು, ಅರಿಶಿನ ಕುಂಕುಮ ಇಡ್ತೀನಿ. ಪೂಜೆ ಮಾಡ್ಬೇಕಾದ್ರೆ ಮತ್ತೆ ನೀರನ್ನು ಪ್ರೋಕ್ಷಣೆ ಮಾಡಿ ಆಮೇಲೆ ನಾನು ಧೂಪ ಮತ್ತು ಊದ್ಬತ್ತಿನ ಬೆಳಗ್ತೀನಿ ಅಷ್ಟೇ. ಹಾಗೆ ಈಗ ನಾನು ಬ್ರೇಕ್ಫಾಸ್ಟನ್ನ ಮಾಡೋಣ ಅಂತ ಬಂದಿದ್ದೀನಿ. 10:10 ಆಗೋದಕ್ಕಾಗಿದೆ ಟೈಮು. ಕಡಿಮೆ ಮಸಾಲೆ ಇಟ್ಬಿಟ್ಟು ಪಲಾವ್ ಮಾಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು. ಹಾಗೆಯೇ ನಮ್ಮಮ್ಮ ಕರ್ಜಿಕಾಯಿ ಕೊಟ್ಟಿದ್ರಲ್ವ, ಅದನ್ನು ಒಂದು ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಕರ್ಜಿಕಾಯಿ ಎಲ್ಲ. ಕರ್ಜಿಕಾಯಿ, ಒಬ್ಬಟ್ಟು, ಸ್ವೀಟ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ಇವಾಗ ಕರ್ಜಿಕಾಯಿ ತಿಂತ ಹಂಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ತಾಯಿದ್ದೀನಿ. ತನು ಇವಾಗ ಬಟ್ಟೆ ವಾಶ್ಗೆ ಹಾಕಿದ್ದಾಳೆ. ಬಟ್ಟೆ ವಾಶ್ ಆದಮೇಲೆ ಬಟ್ಟೆ ಒಂದು ತೊಗೊಂಡೋಗಿ ಒಣ ಹಾಕೋದಷ್ಟೇ.
30 ಮಿನಿಟ್ಸಿಗೆ ಇಡ್ತೀನಿ. ಯಾಕಂದರೆ ರೆಗ್ಯುಲರಾಗಿ ನಾವು ಒಂದೊಂದು ದಿವಸದ ಬಟ್ಟೆನೇ ಹಾಕೋದ್ರಿಂದ 30 ನಿಮಿಷಕ್ಕೆ ಇಟ್ಟರೆ ಸಾಕು. ಸ್ವಲ್ಪ ಕೊಳೆ ಆಯಿತು ಅಂದರೆ ಮಾತ್ರ ಪ್ರೀ ವಾಶಿಗೆ ಇಡ್ತೀನಿ ಅಷ್ಟೇ. ಆಮೇಲೆ ಹೀಗೆ ನೋಡಿ ಮೇಲೆ ಬಂದುಬಿಟ್ಟು ಬಟ್ಟೆನ ಒಣ ಹಾಕಿದ್ದೀನಿ. ಒಂದು ಸತಿ ಬಿಸಿಲಿರುತ್ತೆ, ಒಂದು ಸತಿ ಬಿಸಿಲಿರಲ್ಲ, ಆ ರೀತಿ ಇದೆ ವಾತಾವರಣ. ಹಾಗೆ ಫ್ರೆಂಡ್ಸ್, ಇಂಡಿಪೆಂಡೆನ್ಸ್ ಡೇ ನಿನ್ನೆ ಆಯಿತು. ಇನ್ನೂ ಕೂಡ ಫ್ಲಾಗು ನೋಡಿ, ಕೆಲವರೆಲ್ಲ ತೆಗೆದೇ ಇರಲ್ಲ, ಹಂಗೆ ಬಿಟ್ಬಿಡ್ತಾರೆ. ಅಂದರೆ ಫ್ಲಾಗ್ ಹಾಕಿದ್ಮೇಲೆ ಬೆಳಗ್ಗೆ ಹಾಕಿ ಸಾಯಂಕಾಲ ಎಲ್ಲ ತೆಗಿಬೇಕಂತಾರೆ. ಕೆಲವ್ರಿಗೆ ಗೊತ್ತಿರೋಲ್ಲ ಪಾಪ, ಹಾಗೆ ಬಿಟ್ಬಿಡ್ತಾರೆ. 1-2-3 ಅಷ್ಟೇ ನೋಡಿದೆ ಈ ಸಲ ನಮ್ಮ ಮನೆ ಏರಿಯಾದಲ್ಲಿ. ಹಾಗೆ ಮಧ್ಯಾಹ್ನ ನಾನು ಇವಾಗ ಸ್ವಲ್ಪ ಹೊತ್ತು ಹಾಗೇ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದೀವಿ. ಹಾಲಲ್ಲೇ ಚಾಪೆ ಹಾಕ್ಕೊಂಡು ಮಲ್ಕೊಂಡಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್.